ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ವಯಂ ಉದ್ಯೋಗ ನೇರ ಸಾಲ ಮತ್ತು ಸಹಾಯಧನ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಏನು, ಕರ್ನಾಟಕ ಸರ್ಕಾರದ ಕಡೆಯಿಂದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಕಡೆಯಿಂದ ಸ್ವಯಂ ಉದ್ಯೋಗಕ್ಕೋಸ್ಕರ ನೇರ ಸಾಲವನ್ನ ಕೊಡ್ತಾ ಇದ್ದಾರೆ ಅಥವಾ ಸಹಾಯಧನವನ್ನು ಕೊಡ್ತಾ ಇದಾರಲ್ಲ. ಸೊ ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಯಾರ್ಯಾರು ಸಣ್ಣದಾಗಿ ಒಂದು ಕಿರಾಣಿ ಅಂಗಡಿ ಆಗಿರ್ಬೋದು ಅಥವಾ ತರಕಾರಿ ಅಂಗಡಿ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಹೋಟೆಲ್ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡೋಕೆ ಅಂತ ಅನ್ಕೊಂಡಿದ್ದೀರಾ, ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಕೂಡ ಈ ಅಪ್ಲಿಕೇಶನ್ ಅನ್ನು ಹಾಕೊಂಡು ಸರ್ಕಾರದಿಂದ ಸಹಾಯಧನ ಅಥವಾ ನೇರ ಸಾಲ ಯೋಜನೆಯನ್ನ ನೀವು ಪಡ್ಕೋಬಹುದಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಏನು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಕಡೆಯಿಂದ ನೇರ ಸಾಲ ಯೋಜನೆಯನ್ನ ಸರ್ಕಾರದ ಕಡೆಯಿಂದ, ಕರ್ನಾಟಕ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ರಲ್ಲ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಅಲ್ಪಸಂಖ್ಯಾತರ ಸಮುದಾಯದವರಿಗೆ ವ್ಯಾಪಾರ, ಸಣ್ಣ ವ್ಯಾಪಾರಗಳಿಗೆ ಮತ್ತು ಗುಡಿ ಕೈಗಾರಿಕೆಗಳಿಗೆ, ಸೇವಾ ಕ್ಷೇತ್ರ, ಕೃಷಿ ಆಧಾರಿತ ಚಟುವಟಿಕೆಗಳನ್ನು ಮುಂದುವರಿಸಲು ಅಥವಾ ಏನು ಅಭಿವೃದ್ಧಿಪಡಿಸಲು ನಿಮಗೆ ಶೆಡ್ಯೂಲ್ಡ್ ಬ್ಯಾಂಕ್ ಮತ್ತು ಕರ್ನಾಟಕ ಸರ್ಕಾರ ಎರಡು ಮರ್ಜ್ ಆಗಿಬಿಟ್ಟು ನಿಮಗೆ ಲೋನ್ ಅಮೌಂಟ್ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಗರಿಷ್ಠ ಮಿತಿ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಆಗಿರುತ್ತೆ. ಸೊ 1 ಲಕ್ಷದವರೆಗೆ ನೀವು ಸಾಲವನ್ನ ಅಥವಾ ಸಹಾಯಧನವನ್ನ ಸರ್ಕಾರದ ಕಡೆಯಿಂದ ನೀವು ಡೈರೆಕ್ಟ್ ಆಗಿ ನೀವು ಪಡ್ಕೋಬಹುದಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈ ಸೌಲಭ್ಯವನ್ನು ಅಥವಾ ಈ ಸಹಾಯಧನವನ್ನು ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಅರ್ಹತೆಗಳನ್ನು ತಿಳ್ಕೊಳ್ಳೋದಾದ್ರೆ, ಸೊ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿರಬೇಕಾಗಿರುತ್ತೆ. ಅಪ್ಲಿಕೇಶನ್ ಅನ್ನ ಯಾರು ಹಾಕ್ತಾ ಇದ್ದೀರಾ ಅವರು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿರಬೇಕಾಗಿರುತ್ತದೆ ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕು. ನಂತರ ಅವರ ಏಜ್ 18ರಿಂದ 55 ವರ್ಷದ ಒಳಗಿರಬೇಕಾಗಿರುತ್ತೆ. ಅಂತವ್ರು ಮಾತ್ರ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಅಥವಾ ಸೌಲಭ್ಯವನ್ನ ಸಹಾಯಧನವನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರುತ್ತಾರೆ. ನಂತರ ಕುಟುಂಬದ ಎಲ್ಲಾ ಮೂಲಗಳಿಂದ ಕುಟುಂಬದ ಆದಾಯವು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು, 6 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್, ಇದನ್ನ ಸೊ ತಲೆಯಲ್ಲಿ ಇಟ್ಕೊಂಡಿರಿ. ನಂತರ ಈ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ರಿ ಅಂದ್ರೆ ಆ ಕುಟುಂಬದಲ್ಲಿ ಯಾರು ಸರ್ಕಾರಿ ಉದ್ಯೋಗಿಗಳು ಇರಬಾರ್ದಾಗಿರುತ್ತೆ. ಸೊ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಇದ್ರೆ, ಸೊ ಈ ಯೋಜನೆಯಡಿ ನೀವು ಸಹಾಯಧನವನ್ನ ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಯಾರ್ಯಾರೆಲ್ಲ ಕುಟುಂಬದಲ್ಲಿ ಸರ್ಕಾರ ಉದ್ಯೋಗಗಳಿದ್ದವೋ, ಸೊ ಅವರು ಈ ಅಪ್ಲಿಕೇಶನ್ ಅನ್ನು ಹಾಕೊಂಡು ನಂತರ ನೀವು ಸಾಲ ಸೌಲಭ್ಯವನ್ನು ಪಡಿಬಹುದಾಗಿರುತ್ತೆ. ನಂತರ ಅರ್ಜಿದಾರರು KMDCಯಲ್ಲಿ ಈಗಾಗಲೇ ಸಾಲ ಪಡೆದಿರಬಹುದು. ಅಂದ್ರೆ ಈ ಹಿಂದೆ ಯಾವುದೇ ರೀತಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಏನು ಸಾಲ ಸೌಲಭ್ಯ ಅಥವಾ ನೇರ ಸಾಲ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆದಿರಬಾರ್ದಾಗಿರುತ್ತೆ. ಸೊ ಯಾರ್ಯಾರು ಪಡೆದಿದ್ದೀರೋ ಅವರು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಾಗಿರುವುದಿಲ್ಲ. ಯಾರೆಲ್ಲ ಪಡೆದಿದ್ವೋ ಸೊ ಹೊಸ ಅಪ್ಲಿಕೇಶನ್ ಅನ್ನು ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ. ನಂತರ ನಿಮಗೆ ದಾಖಲಾತಿಗಳನ್ನು ನೋಡೋದಾದ್ರೆ ಏನೇನೆಲ್ಲ ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಆನ್ಲೈನ್ ಅರ್ಜಿ ಬೇಕಾಗಿರುತ್ತೆ. ಸೊ ಆನ್ಲೈನ್ ಅರ್ಜಿ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋ ಸಂಪೂರ್ಣ ಮಾಹಿತಿ ಅಥವಾ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವು ಜಸ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ಹೋಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ. ನಂತರ ಆ ಅಪ್ಲಿಕೇಶನ್ ಆದ ನಂತರ ಫಲಾನುಭವಿಯ ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಯೋಜನಾ ವರದಿ ಕೂಡ ಬೇಕಾಗಿರುತ್ತೆ. ಇವಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡ್ಕೊಂಡು ಸೊ ನಿಮ್ಮ ಹತ್ತಿರದ ಅಲ್ಪಸಂಖ್ಯಾತರ ಏನು ಆಫೀಸ್ ಇರುತ್ತಲ್ಲ, ಸೊ ಆ ಆಫೀಸ್ಗೆ ಹೋಗಿ ನೀವು ಕೊಡಬೇಕಾಗಿರುತ್ತೆ. ಮೊದಲನೇದಾಗಿ ಇಂಪಾರ್ಟೆಂಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ನೀವು ಕಡ್ಡಾಯವಾಗಿ ಹಾಕಿರ್ಲೇಬೇಕಾಗಿರುತ್ತೆ. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಆನ್ಲೈನ್ ನಲ್ಲಿ ಅರ್ಜಿ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕಾದ್ರೆ ಕಮೆಂಟ್ ನಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋನ ಹಾಕ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಸೆಲೆಕ್ಷನ್ ಮಾಡ್ತಾರೆ ಅಥವಾ ಆಯ್ಕೆ ಸಮಿತಿ ಯಾವ್ದೆಲ್ಲ ಇದೆ ಅನ್ನೋದನ್ನ ನೋಡೋದಾದ್ರೆ, ನೀವೇನು ಈಗ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ನಿಮ್ಮ ವಿಧಾನಸಭಾ ಕ್ಷೇತ್ರದ ಏನು MLA ಶಾಸಕರು ಇರ್ತಾರಲ್ಲ, ಸೊ ಅವರು ಕೂಡ ಆಯ್ಕೆ ಮಾಡ್ತಾರೆ. ನಂತರ
ಏನು ತಾಲೂಕಿನ ಕಾಯಂ ಆಗಿ ವಾಸಿಸುತ್ತಿರುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಏನಿರ್ತಾರಲ್ಲ ಅವರು ಕೂಡ ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡಿ ಸೆಲೆಕ್ಷನ್ ಮಾಡ್ತಿರ್ತಾರೆ. ನಂತರ ನಿಮ್ಮ ತಾಲೂಕಿನ ಸದಸ್ಯ ತಹಸೀಲ್ದಾರರು ಕೂಡ ಈ ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡ್ತಾರೆ. ಸೊ ನಂತರ ತಾಲೂಕ್ ಪಂಚಾಯತ್ ಸದಸ್ಯರು ಏನಿರ್ತಾರಲ್ಲ ಅವರು ಕೂಡ ಮಾಡ್ತಾರೆ. ನಂತರ ಬ್ಯಾಂಕ್ ಮ್ಯಾನೇಜರ್ಗಳು ಏನಿರ್ತಾರಲ್ಲ, ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳು ಇರ್ತಾರೆ. ಮತ್ತು ಇಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸದಸ್ಯರು ಏನಿರ್ತಾರಲ್ಲ ಅವರು ಕೂಡ ಇರ್ತಾರೆ ಆಯ್ಕೆ ಸಮಿತಿಯಲ್ಲಿ. ನಂತರ ಜಿಲ್ಲಾ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸದಸ್ಯರು ಕೂಡ ಇರ್ತಾರೆ. ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಸೊ ಸದಸ್ಯ ಕಾರ್ಯದರ್ಶಿ, ಈ ರೀತಿಯಾಗಿ ಇಷ್ಟು ಜನ ಏನು ಆಯ್ಕೆ ಸಮಿತಿ ಏನಿರುತ್ತಲ್ಲ, ಅಪ್ಲಿಕೇಶನ್ ಸೆಲೆಕ್ಷನ್ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ, ಸೊ ಇಷ್ಟು ಜನ ಅಪ್ಲಿಕೇಶನ್ ಸೆಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಈ ರೀತಿಯಾಗಿ ನೀವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋ ಮುಖಾಂತರ ನೀವು ಕರ್ನಾಟಕ ಸರ್ಕಾರದ ಕಡೆಯಿಂದ ಸಹಾಯಧನ ಅಥವಾ ನೇರ ಸಾಲವನ್ನ ಪಡೆಯಬಹುದಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.